ನೀವು ನಿಮ್ಮೂರ ಅಂಗಡಿಯಾಗಲ್ಲ ತರತರದ ಕಂಪ್ನಿದ ಜೇನುತುಪ್ಪ ಕಂಡೇ ಇರ್ತ್ರಿ. ನಿಮ್ಗೆ ಇವತ್ತು ಒರಿಜಿನಲ್ ಕಾಡಿನ ಜೇನುತುಪ್ಪ ತೋರಿಸ್ತೆ ಬನ್ನಿ. ನಮ್ಮನೆ ಜಾಗದಾಗೆ ಒಂದು 2-3 ಮರದಾಗೆ ಪ್ರತಿ ವರ್ಷ ಜೇನು ಬಂದ ಗೂಡ್ ಕಟ್ಟತ್ತು. ಇಷ್ಟು ಟೈಮಲ್ಲಿ ಒಂದ್ ವರ್ಷನೂ ಮಿಸ್ ಮಾಡದೇ ಇಲ್ಲ. ಮಿಸ್ ಮಾಡ್ರು ಅದೇ ಮರದಾಗೆ ಇನ್ನೊಂದ್ ಜಾಗದಿಂದ ಬಂದ ಗೂಡ್ ಕಟ್ಟಿರುತ್ತೆ. ನಮ್ಮ ಕುಂದಾಪುರ ಬದಿಗೆ ಜೇನುತುಪ್ಪಕ್ಕೆ ಜಿಗಿನ್ ತುಪ್ಪ ಅಂದೇಳಿ ಹೇಳುತ್ತೆ. ಇನ್ನ ಇಲ್ಲಿತ್ತಲ್ಲ ಇದು ಬರೀ ಖಾಲಿ ಜಿಗಿನ್ ತಟ್ಟಿ ಅಷ್ಟೇ. ಇದ್ರಾಗ ಇನ್ನೂ ಅವ ಜಿಗಿನ್ ತುಪ್ಪ ಮಾಡಕ್ ಈ ತಟ್ಟಿನ ನಾವೇನ್ ಹಿಂಡುಕೆ ಹಾತಿಲ್ಲ. ಇನ್ನೊಂದ್ ತಟ್ಟಿ ಅಂದ್ರೆ ಅದ ಹುಳಿನ ತಟ್ಟಿ ಅಂದೇಳಿ. ಇದ್ರಾಗೆ ಜೇನ್ ಹುಳುಗಳಿರ್ತು, ಅದಕ್ಕೆ ನಾವು ಇದನ್ನು ಹಿಂಡುಕೆ ಹಾತ ಇಲ್ಲ. ಯಾವ ತಟ್ಟೆಗೆ ಜಿಗಿನ್ ತುಪ್ಪ ಇತ್ತು ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ನಾವು ಹಿಂಡುದು. ಕೆಲಸ ನಾವು ತಡ್ಕೊಂಡ್ರೆ ನಮ್ಮ ಮನ್ಸಿಗೆ ತಡ್ಕೊಂಬಕಾತಿಲ್ಲ, ಅದಕ್ಕೆ ಮಧ್ಯೆ ಒಂದೊಂದು ಬಾಯಿ ಹಾತ ಇರುತ್ತೆ. ಯಾವ ತಟ್ಟೆಗೆಲ್ಲ ಜೇನುತುಪ್ಪ ಇರುತ್ತೆ ಅದ್ರ ಮೇಲೆ ಜೇನ್ ನೊಣ ಕೂತ್ಕೊಂಡಿರ್ತು. ಆ ಜಿಗಿನ್ ತಟ್ಟಿ ಮೇಲೆ ಕೂತ್ಕೊಂಡಿದ್ದ ಎಲ್ಲ ಜೇನೊಣನ ಒಂದೊಂದೇ ಬದಿ ಹಾಕಿ ಜಾಗ್ರತೆಯಿಂದ ನಾವು ಹಿಂಡುತ್ತೆ. ಎಷ್ಟು ಜಾಗ್ರತೆಯಿಂದ ಆತ ಅಷ್ಟು ಜಾಗ್ರತೆಯಿಂದ ಜಿಗಿನೊಳನ ಓಡಿಸ್ತಿದ್ರೆ ಜಿಗಿನೊಳಗೆ ಪಾಪ ನೋವತ್ತು. ಸ್ವಲ್ಪ ಎಲ್ಲರೂ ಜಿಗಿನ್ ತಟ್ಟಿ ಸಿಕ್ತಂದ್ರೆ ಅದು ತಿಮ್ಕೆ ಸಾಕಾತಿಲ್ಲ. ಸ್ವಲ್ಪ ಜಾಸ್ತಿ ಸಿಕ್ಕರೆ ಮಾತ್ರ ನಾವು ಅಂಡಿಗೆಲ್ಲ ತುಂಬಿಡುದು. ಕೈಯಿಂದ ಒಂದ್ಸಲ ಹಿಂಡ್ರ ಮೇಲೆ ಅದ್ರಾಗೆ ಇನ್ನೂ ಸ್ವಲ್ಪ ಕಸ ಕಡ್ಡಿ ಕಡೆಗೆ ಜೇನ್ ತಟ್ಟಿದ ಚೂರೆಲ್ಲ ಬಿದ್ದಿರುತ್ತೆ. ಅದಕ್ಕೆ ಅದನ್ನ ಬೇರೊಂದು ಪಾತ್ರ ಇಲ್ದಿರ ಇನ್ನೊಂದು ಬಟ್ಟೆ ಎಲ್ಲ ಗಾಳ್ಸಕ್ಕೆ ಆತ. ಗಾಳ್ಸದ ಜೇನುತುಪ್ಪನ ಒಂದು ಬಾಟ್ಲಿ ಹಾಕಿ ನಾವು ಬದಿಗಿಡುತ್ತೆ. ಇಲ್ಲಿ ಸಿಕ್ತಲ್ಲ ಇಷ್ಟಪ್ಪ ಸ್ವಲ್ಪ ಜೇನುತುಪ್ಪ ಸಿಕ್ಕರೆ ನಾವು ಹಾಕಿ ಇಡುದು ಪ್ಲಾಸ್ಟಿಕ್ ಬಾಟ್ಲಿಗೆ. ಎಂತಕಂದ್ರೆ ಇದು ದಿನ ತಿಂದೆ ಖಾಲಿ ಆತ್. ಬೆಳಿಗ್ಗೆ ದೋಸೆ ತಿಂಬತ್ತಿ ಇಡ್ಲಿ ತಿಂಬತ್ತಿ ಇದನ್ನ ಹಾಕಿ ನಾವು ಹೆಚ್ಚಿನ ದಿನ ತಿಂತತ್ತು. ಇದೇ ಸುಮಾರು ಎಲ್ಲರೂ ತುಪ್ಪ ಇದ್ರೆ ನಾವು ಬೇರೆ ಅಂಡಿ ಹಾಕಿ ಸುರಕ್ಷಿತ ಆಗಿ 1 ವರ್ಷ ಎಲ್ಲ ಇಡುತ್ತೆ. ನೀವು ಯಾವತ್ತಾರು ಒರಿಜಿನಲ್ ಜೇನುತುಪ್ಪನ ಟೇಸ್ಟ್ ಮಾಡಿರಿ ಒಂದು ಕಮೆಂಟ್ ಎಲ್ಲ ಹೇಳಿಕಂಬ. ನೆಕ್ಸ್ಟ್ ಟೈಮ್ ಅಂಗಡಿಗೆಲ್ಲ ಜೇನುತುಪ್ಪ ತಗೊಂಬತ್ತಿಗೆ ಸ್ವಲ್ಪ ಜಾಗ್ರತೆ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್.